ಎಲ್ಲ ಪ್ರೀತಿಯ ನಾನು ನಿಮ್ಮ ಪ್ರೀತಿಯ ಮನೆ ಮಗ ವಿಠಲ್ ಚಲನಚಿತ್ರ ನಟ. ಇವತ್ತು ನಮ್ಮ ಟ್ಯಾಕ್ಸಿಕೋ ಸಿನಿಮಾ ಈ ಲೆವೆಲಿಗೆ ಮುಂದುವರಿತಾ ಇದೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಎಲ್ಲರಿಗೆ ತೋರಿಸಿದಂಥ ನಮ್ಮ ಎಸ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಏನಿದೆ ಇದನ್ನ ಬ್ಲಾಕ್ ಬಸ್ಟರ್ ಅನ್ನೋದಕ್ಕಿಂತ ಒಂದು ದೊಡ್ಡ ಮಟ್ಟದಕ್ಕಿಂತ ಅವ್ರ ಅಪ್ಪ ಅಂತಾನೆ ಹೇಳ್ಬೋದು ಸಿನಿಮಾ. ಇವತ್ತು ಡ್ಯಾಡಿ ಈಸ್ ಕಮಿಂಗ್ ಅಂತ ಇದೆ, ಅದು ಪಕ್ಕ. ಈಗ ಗುರು ಸಿನಿಮಾ ಎಲ್ಲರೂ ಮಾಡ್ತಾರೆ, ಆದ್ರೆ ಅಪ್ಪ ಆಗಿ ಮಾಡೋದಿದೆ ನೋಡು ಸಿನಿಮಾ, ಅದು ನಮ್ಮ ಯಶ್ ಬಾಸ್ ಮಾಡಿದ್ದಾರೆ. ಅದೇ ಇದು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋ ಬೆಳಿಬೇಕು ನಮಗೆ. ಯಾಕಂದ್ರೆ ಇವ್ರು ಅಂತ ಏನಿಲ್ಲ, ಅವ್ರು ಬೆಳೆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋದು. ಓಕೆನಾ? ಇವತ್ತು ಅಮೆರಿಕಾ, ಲಂಡನ್, ಆಸ್ಟ್ರೇಲಿಯಾದಲ್ಲಿ ಒಂದು ಸಿನಿಮಾ ಓಡ್ತಾ ಇದೆ ಅಂದ್ರೆ ಅದು ನಮ್ಮ ಯಶ್ ಬಾಸ್ದು ಕನ್ನಡದಲ್ಲಿ ಆ ಲೆವೆಲಿಗೆ ಹೋಗಿದೆ. ಓಕೆ, ಥ್ಯಾಂಕ್ ಯು. ಹೆಂಗಿದ್ದಪ್ಪ ಸಿನಿಮಾ? ಓಕೆ, ಅಭಿಮಾನಿಗಳು ಹೇಳ್ತಾ ಇದಾರೆ, ನಾನು ಹೇಳೋದು ಬೇಡ, ಎರಡನೇ ಸಲ ಹೋಗ್ತಾ ಇದಾರಂತೆ. ಓಕೆ, ಸೂಪರ್, ಥ್ಯಾಂಕ್ ಯು. ಯಶ್ ಬಾಸ್ಗೆ ಸ್ಟಾರ್ ಗುರು, ನಮ್ಮ ಯಶ್ ರಾಜ ಹುಲಿಗೆ ನಮ್ಮ ಬಾಸ್ ಬೇರೆ ಲೆವೆಲ್ ಹೇಳ್ತೀನಿ ಕೇಳಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಲೆವೆಲ್ ಅಣ್ಣ. ಯಾರು ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ನಮ್ಮ ಬಾಸ್ ಒಂದು ಕೈ ಮೇಲೆ, ಅವ್ರಕಿನ್ನ ಯಾರು ಮಾಡೋಕ್ಕಾಗಲ್ಲ. ಅವ್ರ ಮೈಂಡ ಬೇರೆ, ಅವ್ರ ಮೈಂಡ್ ಸೈಡ್ ಮೇಲೆ. ನಾ ಹೇಳ್ತೀನಿ ಕೇಳಿ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲ್ಗಲ್ಲಿದ್ದು ಟಾಕ್ಸಿಕ್, ಒಂದು ಮೈಲ್ಗಲ್ಲು. ಒಳ್ಳೆ ಮೂವಿ. ನಾವು ಎರಡನೇ ಸತಿ ಹೋಗ್ತಾ ಇರೋದು. ಫಸ್ಟ್ 6 ಗಂಟೆ ಎರಡನೇ ಸತಿ. ಕ್ಯಾರೆಕ್ಟರ್ ಹೆಂಗೈತೆ ಅಣ್ಣ, ಸೀರಿಯಸ್ ಆಗಿ ಹೇಳ್ತೀನಿ ಅಣ್ಣ. ಈ ಫಿಲಮ್ಮು ಎಲ್ಲ ಅಪ್ಪ ಮಗನ ಸ್ಟೋರಿ ಅಂದ್ಕೊಂಡವ್ರೆ, ಅವ್ರಿಗೆ ಟೈಮ್ ಲ್ಯಾಕ್ಸಲ್ಲೇ ಟ್ವಿಸ್ಟ್ ಸಿಗುತ್ತೆ, ಆಮೇಲೆ ಸಿಗುತ್ತೆ. ಬೇರೆನೇ ಇದೆ ಇದು. ಅಲ್ಲಿ ವುಡ್ಡೇ ಅಂದ್ಕೊಳ್ಳಿ, ಇದು ಕನ್ನಡ ಫಿಲಮ್ ಅಂತೂ ಅಲ್ಲ, ಕನ್ನಡದಲ್ಲಿ ಬಂದಿರೋ ಇಂಗ್ಲೀಷ್ ಫಿಲಮ್ಮು. ಬಟ್ ಸಕ್ಕತ್ತಾಗೈತಣ್ಣ. ಲೋಡಿಂಗು 1500 crore ಆಲ್ಮೋಸ್ಟ್ ಹತ್ರದಲ್ಲಿದೆ ಅನ್ಕೋತೀನಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗೈತಣ್ಣ. ಯಾವುದೇ ನಾನು ಎಲ್ಲಿಂದ ಬಂದಿದ್ದೀನಿ ಅಂದರೆ ಪಾಂಡಿಚೇರಿಯಿಂದ ಬಂದಿದ್ದೀನಿ. ಬೇಕಾದ್ರೆ ಟಿಕೆಟು ತೋರಿಸ್ಬಿಡ್ತೀನಿ, ಜೋಬಲ್ಲ ಐತೆ. 1200 ಕಿಲೋಮೀಟ್ರ್ ಜರ್ನಿ ಮಾಡಿ ಫಿಲಮ್ ನೋಡಬೇಕು ಅಂತ ಬಂದಿದ್ದೀನಿ. ಸಕ್ಕತ್ತಾಗೈತಣ್ಣ. ಈಗ ಮತ್ತೆ 6 ಕಾಲ್ ಶೋ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಶೋ ನೋಡಿಕೊಂಡು ವಾಪಸ್ ಊರಿಗೆ ಹೋಗ್ತೀನಿ. ಎಷ್ಟ ಡ್ಯಾಡೀಸ್ ಹೋಮ್ ಇಲ್ಲನಾ? ಡ್ಯಾಡೀಸ್ ಇನ್ ಥಿಯೇಟರ್. ಸರ್, ನಾನು ಒಂದು ಪಾಯಿಂಟ್ ಹೇಳ್ತೀನಿ ಸರ್. ನೋಡಿ, ಇದೇ ಕಾಶಿನಾಥ್ ಅವರು ಅನುಭವ ಅನ್ನೋ ಫಿಲ್ಮ್ ತೆಗೆದಿದ್ದಾರೆ. ಉಪೇಂದ್ರ ಅವರು ರಕ್ತ ಕಣ್ಣೀರಲ್ಲಿ ಫಿಲ್ಮ್ ತೆಗೆದಿದ್ದಾರೆ. ಫಿಲ್ಮ್ ಥರ ನೋಡಬೇಕು. 18 ವರ್ಷಕ್ಕಿಂತ ಒಳಗೆ ನೋಡಬೇಡಿ, ಪರವಾಗಿಲ್ಲ. ಉಪೇಂದ್ರ ಅವ್ರ ಒಂದು ಡೈಲಾಗ್ ಇದೆ, ನಮ್ಮ ದೇಶದಲ್ಲಿ ಏನು ಗೊತ್ತಿಲ್ಲದೆ 145 ಕೋಟಿ ಪಾಪ್ಯುಲೇಷನ್ ಆಗೋಕ್ಕೆ ಸಾಧ್ಯ ಇದೆಯಾ? ಇವತ್ತು ಯಾರು ಎಲ್ಲ ಮೊಬೈಲಲ್ಲಿ ಎಲ್ಲ ನೋಡ್ತಾರೆ, ಅವೆಲ್ಲ ಉಪಯೋಗಿಸ್ಕೊಂಡು ಕನ್ನಡ ಮೂವಿನ ತುಳಿಯೋಕ್ಕೆ ಪ್ರಯತ್ನ ಪಡಬೇಡಿ. ಮೊದಲು ನಾವು ಕನ್ನಡಿಗರು ಎಷ್ಟು ನಾವು ಉಳಿಸ್ಬೇಕು. ಯಾಕಂದರೆ ಅವ್ರು ಯಾವ ರಾಜ್ಯಕ್ಕೆ ಹೋದ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಮತ್ತು ಕನ್ನಡದಲ್ಲೇ ಈಗ ನೋಡಿ 5 ರಾಜ್ಯದವರು ಎಲ್ಲ ಇದ್ದಾರೆ ಈ ಮೂವಿಲಿ. ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಎಲ್ಲ ಬೇರೆ ಬೇರೆ ರಾಜ್ಯದವರು. ಆದರೆ ಎಲ್ಲರಿಗೂ ಇದೇ AMB ಕ್ರಿಯೇಷನಲ್ಲಿ ಟ್ರೇಲರ್ ಲಾಂಚಲ್ಲಿ ಕನ್ನಡ ಮಾತಾಡ್ಸಿದ್ದಾರೆ. ಇವತ್ತು ಎಲ್ಲ ಹೋದ್ರು ಕನ್ನಡದಲ್ಲಿ ನಮಸ್ಕಾರ ಅಂತಲೇ ಸ್ಟಾರ್ಟ್ ಮಾಡೋದು. ಮೂವಿ ಚೆನ್ನಾಗಿರಲಿ ಅಂತ ಚೆನ್ನಾಗಿಲ್ಲ ಅಂತ ಕೆಲವರು ಮಾಡ್ತಾರಲ್ಲ, ಅವ್ರು ನಿಜವಾಗ್ಲೂ ಕನ್ನಡಿಗರಾದ್ರೆ ಈ ಮೂವಿ ಸಪೋರ್ಟ್ ಮಾಡಬೇಕು, ಈ ಮೂವಿನ ಬೆಳೆಸ್ಬೇಕು. ಮೂವಿ ಹಾಲಿವುಡ್ ರೇಂಜಲ್ಲಿದೆ, ಎಲ್ಲರೂ ನೋಡಿ ಮೂವಿನ ಬೆಳೆಸಿ, ಅಷ್ಟೇ ನಾನು ಹೇಳಿ. ಅಣ್ಣ, ಹಾಲಿವುಡ್ ಮೂವಿ ಕನ್ನಡದಲ್ಲಿ ಐತೆ ಅಷ್ಟೇ ಅಣ್ಣ. ಡೈಲಾಗು ಯಾವುದು, ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯುಧ ಮಾಡ್ಕೊಬಿಟ್ರೆ ಹೆಂಗೆ ಕಂದ, ಎಷ್ಟು ತಗದಿಯಾ? ಇದು ಅದರಲ್ಲೇ ಒಂದು ಪಾಯಿಂಟ್ ಇದೆ. ಕೆಲವ್ರು ಹೆಣ್ಮಕ್ಳು ಚೆನ್ನಾಗಿ ಜಿಮ್ಗೆ ಹೋಗಿ ಚೆನ್ನಾಗಿ ಮಾಡಿ ಮೈ ಬೆಳೆಸ್ಕೊಬಿಟ್ಟು ಹುಡುಗರಿಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಒಂದು ಮೆಸೇಜ್ ಇದೆ. ಜನರ ಆ ಮೆಸೇಜನ್ನು ನೋಡಬೇಕು. ಒಳ್ಳೆಯವ್ರಿಗೆ ಹೇಳಿದ್ದಲ್ಲ ಅದು, ಕೆಟ್ಟ ಯಾರು ಮೋಸ ಮಾಡ್ತಾರೋ ಅವ್ರಿಗೆ ಹೇಳಿದ್ದು. ಮೂವಿ ಎಲ್ಲ ಮೆಸೇಜ್ ಇದೆ. ಎಲ್ಲ ಮೂವಿನ ನೋಡಿ, ಮೂವಿನ ಗೆಲ್ಲಿಸ್ಬೇಕು. ಜೈ ಯಶ್ ಬಾಸ್. ನೆಕ್ಸ್ಟ್ ಲೆವೆಲ್ ಮೂವಿ ಇದೆ. ಹಾಲಿವುಡ್ಗೆ ಏನು ರೇಂಜ್ ಫಿಲಮ್ಗಳು ಮಾಡ್ತಾರೆ ಆ ರೇಂಜಿಗೆ ಫಿಲಮ್ ತೆಗೆದಿದ್ದಾರೆ. ಸೊ ನಾವು ಆ ಬ್ರಾಡ್ ಮೈಂಡೆಡಿಂದ ಫಿಲಮ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಎಮೋಷನ್ಸ್ ಇರಲಿ, ಆ್ಯಕ್ಷನ್ ಸೀಕ್ವೆನ್ಸ್ ಇರಲಿ, ಎಲ್ಲ ನೆಕ್ಸ್ಟ್ ಲೆವೆಲಿಗೆ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ವರ್ಲ್ಡ್ ಕ್ಲಾಸ್ ಮೂವಿ ಅಂತ ಹೇಳ್ಬೋದು ಇದನ್ನು. ಸೊ ನಾವು ಕನ್ನಡದವರಾಗಿ ಏನು ಸಪೋರ್ಟ್ ಮಾಡಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇದು ಬಂದುಬಿಟ್ಟು ಅಡಲ್ಟ್ಸಿಗೆ ಮಾತ್ರ ಅಂತಲ್ಲ, ಎಲ್ಲ ಎಮೋಷನ್ ಬ್ಲಿಂಡ್ ಆಗಿರುತ್ತೆ. ಸೊ ಎಲ್ಲರಿಗೂ ಈ ಜನ್ರೇಷನ್ಗೆ ತಕ್ಕಂತೆ ಮಾಡಿದ್ದಾರೆ ಫಿಲಮ್. ಇದನ್ನು ಸೂಪರಾಗಿದೆ, ಎಲ್ಲರೂ ನೋಡ್ಬೋದು.
ಮೇಜರಾಗಿ ಆ್ಯಕ್ಷನ್ ಸೀಕ್ವೆನ್ಸ್ ನೆಕ್ಸ್ಟ್ ಲೆವೆಲ್ಗಿದೆ, ಪೀಕ್ ಲೆವೆಲ್ಗಿದೆ. ಪ್ಲಸ್ಸು ಸ್ಟೋರಿ ಬಿಲ್ಡ್ ಮಾಡಿರೋದು ತುಂಬ ಡೀಟೇಲ್ ಆಗಿದೆ. ಸೊ ಜಾಸ್ತಿ ಟಾಕ್ಸಿಸಿಟಿ ಏನಿದೆ ಲೈಫಲ್ಲಿ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಮಸ್ತಾಗಿ ಖಂಡಿತ ಹೋಗಲೇಬೇಕು. ನಾವು ಬೆಳಗ್ಗೆ ನೈಟಿಂದ ನಿದ್ದೆನೇ ಹೋಗ್ದಲ್ಲೇ ಬೆಳಗ್ಗೆ ಶೋಗೆ ಬಂದಿದ್ದೀವಿ. ನೆಕ್ಸ್ಟ್ ಐಮ್ಯಾಕ್ಸಲ್ಲಿ ನೋಡ್ಬೇಕಂತ ಆಸೆ ಪಡ್ತಿದ್ದೀವಿ. ಐಮ್ಯಾಕ್ಸಿಗೆ ಬುಕ್ ಮಾಡಿದ್ದೀವಿ. ನಿಮ್ಮ ಹೆಸರು? ಚಂದನ್ ಅಂತ.